ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತಿನ ವ್ಲಾಗ್ ಎಂತ ಗೊತ್ತಾ. ಇವತ್ತು ನಮಗೆ ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಹಾಗೆ ಬೇಗ ಬೇಗ ರೆಡಿಯಾಗಿ ಫಂಕ್ಷನ್ಗೆ ಹೊರಡಬೇಕು ಗೈಸ್. ಬನ್ನಿ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಗಾಯ್ಸ್ ಇವತ್ತು ಸಂಡೆ ಅಲ್ವಾ, ಹಾಗಾಗಿ ಫುಲ್ ಜೋಶಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು ಹಾಲಲ್ಲಿ. ಹಾಗಾಗಿ ನಾನು ಅದೊಂದು ಕ್ಲಿಪ್ ಹಾಕುವ ಅಂತ ಆಯ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ವಿಡಿಯೋ ಮಾಡೋದುಂಟಲ್ಲ ನನ್ನ ಹಸ್ಬೆಂಡ್ಗೆ ಗೊತ್ತೇ ಇಲ್ಲ ಗಾಯ್ಸ್. ಆಯ್ತು, ಅವರು ಡ್ಯಾನ್ಸ್ ಮಾಡ್ತಾ ಇದ್ರು, ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿದ್ದು. ಮಕ್ಕಳಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಇವರು ಕೂಡ ಒಳ್ಳೆ ಡ್ಯಾನ್ಸರ್ ಗೈಸ್. ಮತ್ತು ಫಸ್ಟಿಗೆಲ್ಲ ತುಂಬ ಡ್ಯಾನ್ಸ್ ಮಾಡ್ತಿದ್ರು, ಈಗ ಮಾತ್ರ ಡ್ಯಾನ್ಸ್ ಮಾಡೋದಿಲ್ಲ. ಆದರೂ ಕೂಡ ಈ ಈಗದು ಡ್ಯಾನ್ಸರ್ಗೆ ಉಂಟಲ್ಲ, ಇವರ ಸ್ಟೆಪ್ ನೋಡಿದ್ರೆ ಉಂಟಲ್ಲ ತುಂಬ ಇಂಪ್ರೆಸ್ ಆಗ್ಬೋದು ಗೈಸ್. ಅಷ್ಟು ಒಳ್ಳೆ ಸ್ಟೆಪ್ ಮಾಡ್ತಾರೆ ನೋಡಿ ನೀವೇ. ಹಾಗೆ ಈಗ ಮದುವೆಗೆ ಹೋಗಬೇಕು ಗೈಸ್, ಮತ್ತು ಇನ್ನೊಂದು ಕಡೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತಿನ ದಿನ ನಾನು ಎಲ್ಲಿಗೆಲ್ಲ ಹೋಗ್ತೇನೆ, ಏನೆಲ್ಲ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದೆಲ್ಲ ನೋಡ್ತಿದ್ದಾರೆ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಟ್ಲೀಸ್ಟ್ 1K ಆದರೂ ರೀಚ್ ಮಾಡಿ ಗೈಸ್. ಆದಮೇಲೆ ಇನ್ಶಾಲ್ಲ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನಾನು ನೋಡ್ತಾ ಇದ್ದೇನೆ ಡೈಲಿ ಬ್ಲಾಗ್ ಮಾಡಬೇಕಂತ, ಆದರೆ ಆಗೋದಿಲ್ಲ ಗೈಸ್. ಅಂದರೆ ಮಗು ಇದೆಯಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತುಂಟು. ಅವಳು ಸ್ವಲ್ಪ ದೊಡ್ಡದಾದಮೇಲೆ ಉಂಟಲ್ಲ ಈಸಿ ಆಗ್ಬೋದು. ಅಂದರೆ ಅವಳ ಹತ್ತಿರ ಕೂಡ ನಾವು ಗಮನ ಕೊಡಬೇಕಲ್ಲ, ಹಾಗೆ ಸ್ವಲ್ಪ ಇದಾಗ್ತುಂಟು. ಇನ್ಶಾಲ್ಲ ನೋಡುವ, ಸದ್ಯದಲ್ಲೇ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಗೈಸ್. ಹಾಗೆ ನನಗೆ ಸ್ವಲ್ಪ ಶೀತ ಆಗಿದೆ ಗೈಸ್, ಹಾಗಾಗಿ ವಾಯ್ಸ್ ನಿಮಗೆ ಸರಿಯಾಗಿ ಕೇಳಿಸದಿದ್ದರೆ ಅದಕ್ಕೆ ಒಂದು ಕ್ಷಮೆ ಇರಲಿ ಗೈಸ್. ಹಾಗೆ ಬನ್ನಿ ಗೈಸ್, ಬೇಗ ಬೇಗ ರೆಡಿಯಾಗಿ ಮದುವೆಗೆ ಹೋಗುವ. ಅಲ್ಲಿ ಏನೆಲ್ಲ ನಡೀತದೆ ಎಲ್ಲನೂ ನೀವು ಎಂಡ್ವರೆಗೆ ನೋಡಿ. ಓಕೆ ಗೈಸ್. ಹಾಗೆ ಫಂಕ್ಷನ್ ಎಲ್ಲ ಮುಗೀತು ಗಾಯ್ಸ್, ನಾವು ಮನೆಗೆ ಬಂದು ಮಗುವಿಗೆ ಫುಡ್ ಎಲ್ಲ ಕೊಟ್ಟು, ಈಗ ನಾವು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟಂತ ಹೇಳಿದಲ್ಲ ಗೈಸ್. ಅದೆಲ್ಲಿ ಗೊತ್ತಾ, ಅಂದರೆ ಮಡಿಕೇರಿಯಲ್ಲಿ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಮೇಳ ಬಂದಿದಂತೆ. ಅದು ಇವತ್ತು ಸಂಡೇ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೊರಟಿದ್ದೇವೆ ಗೈಸ್. ಈಗ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಸಂಜೆ ಹೋಗಿದ್ದು ಅಂದರೆ ಲಾಸ್ಟ್ ದಿನ ಹೋದ್ರೆ ಉಂಟಲ್ಲ, ನಮಗೆ ಕಮ್ಮಿಗೆಲ್ಲ ಸಿಗ್ತದೆ, ಮಾವಿನ ಹಣ್ಣು ಎಲ್ಲ ಸಿಗ್ತದೆ ಕಮ್ಮಿ, ಅದಕ್ಕೆ ಹೋಗುವ. ಬನ್ನಿ ಗೈಸ್, ನೀವು ಕೂಡ ನಮ್ಮೊಂದಿಗೆ ನೋಡಿ ಯಾವ ಥರದ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಏನೆಲ್ಲ ಇರುತ್ತೆ ಅಂತ ನೀವು ಕೂಡ ಫುಲ್ಲಾಗಿ ನೋಡಿ. ಓಕೆನಾ ಗೈಸ್. ಎಲ್ಲ ಚಾಮಲ್ ಇಟ್ಟು
ಮಲ್ಲಿಕಾರ್ಜುನ ಉಮ್ಮ ಇದಕ್ಕೆಷ್ಟು ಅಮೀರಾ ಮೆಲ್ಲ ಹಾಕವ అందుకని నేను చెప్పినదే వాస్తవం ఏం చెప్పిన అన్ని ఎత్తుకోవచ్చా బాధ ఇంకేది వినాలి ఆదంతో ನನಗೊಂದು ಚಾಕ್ಲೇಟ್ ಒಂದು ಚಾಕ್ಲೇಟಾ ಟೆಂಡರ್ ಕೋಕೋನಟ್ ತಗೊಳ್ಳಿ ಟೆಂಡರ್ ಕೋಕೋನಟ್ ಒಂದು ಚಾಕ್ಲೇಟಾ ಮಾಹಿರದಲ್ಲಿ ಇರ್ಕರೇನೆ ಮ್ಯಾಂಗೋಸ್ ಕೊಡಿ ಅದನ್ನು ಮ್ಯಾಂಗೋವಾ ಮ್ಯಾಂಗೋ 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 ಇದು ಎತ್ತುಡಿ 50 ರೂಪಾಯಿ ಕೊಡಲಿ ಇದು ಕೈಲಾರು ಕನ್ನಡದಲ್ಲಿ ಬಾಣಾಚೆಯ ಎನ್ನ ಅಚ್ಚನ ಮನೆ ಬೋಳಂತಿ ಮಗನ ಹೌದು ಅಲ್ಲ ಇದು అంతగా ఉండాలి వెళ్ళేది ನೋಡಿ బింబలి ಇಲ್ಲ
ನೋಡಿದ್ರಲ್ಲ ಗೈಸ್ ಮಾವಿನ ಹಣ್ಣಿನ ಮೇಳ ಹೇಗಿತ್ತಂತ ಹೇಳಿ. ಹಾಗೆ ಇದು ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣಿನ ಮೇಳ ಅಂತೆ, ಆದ್ರೆ ಹಲಸಿನ ಹಣ್ಣು ಇರ್ಲಿಲ್ಲ. ಅಂದ್ರೆ ಫಸ್ಟಿಗೆ ಹೋಗಿದ್ರೆ ಇರ್ಬೋದು ಕಾಣ್ಬೇಕು, ಅದು ಸೇಲ್ ಆಗಿದಂತೆ ಎಲ್ಲ ಕಾಯಿ ಹಲಸಿನ ಹಣ್ಣು ಇತ್ತು, ಹಲಸಿನ ಕಾಯಿ ಇತ್ತು ಸಾರಿ. ಹಾಗಾಗಿ ನಾವು ಮತ್ತೆ ಮಾವಿನ ಹಣ್ಣು ಸುಮಾರು ತಗೊಂಡ್ವಿ, 6 kg ಅಷ್ಟು ತಗೊಂಡ್ವಿ. ಮತ್ತೆ ಬೇರೆ ಬೇರೆದ್ದು 2 kg ತಗೊಂಡ್ವಿ. ಹಾಗೆ ಹಾಫ್ ರೇಟಿಗೆಲ್ಲ ಸಿಕ್ತು, ನಮಗೆ ಕಮ್ಮಿ ರೇಟಿಗೆ ಸಿಕ್ಕಿತ್ತು, 100 rupeesಗೆಲ್ಲ 2 kg ಸಿಕ್ಕಿತ್ತು. ಹಾಗೆ ಅಲ್ಲಿಂದ ನಾವು ಗೋಬಿ ಮಂಚೂರಿ ತಿನ್ಲಿಕ್ಕೆ ಬಂದ್ವಿ ಗಾಯ್ಸ್. ಅಲ್ಲಿ ಹತ್ತಿರದಲ್ಲೇ ಇರುತ್ತೆ ಇವರದ್ದು ಗೋಬಿ ಮಂಚೂರಿ ಸ್ಟಾಲ್. ನಂಗಂತೂ ಇಲ್ಲಿ ತುಂಬಾನೇ ಇಷ್ಟ, ಬೇರೆ ಕಡೆಯಲ್ಲಿ ನಂಗೆ ಇಷ್ಟ ಆಗೋದಿಲ್ಲ ಗೋಬಿ ಮಂಚೂರಿ, ಅದಕ್ಕೆ ಅಲ್ಲಿ ಮಿಸ್ ಮಾಡೋದು ಬೇಡ ಅಂತ ಹೇಳಿ ತಿನ್ಲಿಕ್ಕೆ ಬಂದ್ವಿ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.